ದುನಿಯಾ ವಿಜಯ್ ಅಭಿನಯದಂಥ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಸ್ಟೂಡೆಂಟ್ಸ್ ಎಲ್ಲ ಮೆಚ್ಚುಗೆ ಮಾತುಗಳನ್ನಾಡ್ತಾ ಇದ್ದಾರೆ ಸಿನಿಮಾ ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಜೊತೆ ಕೂಡ ದುನಿಯಾ ವಿಜಯ್ ಅವರು ತಮ್ಮ ಸಂತೋಷವನ್ನ ಹಂಚಿಕೊಂಡಿದ್ದಾರೆ. ಹೆಚ್ಚು ವಿದ್ಯಾರ್ಥಿಗಳು ಸಿನಿಮಾವನ್ನ ಇಷ್ಟಪಡ್ತಿದ್ದಾರೆ. ವಿದ್ಯೆಗೆ ಹೆಚ್ಚು ಮಹತ್ವ ಇದೆ. ನಾನು ಓದಬೇಕಾಗಿತ್ತು. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗ ತಗೊಳ್ಬೇಕು ಅಷ್ಟೇ. ಅತಿ ಹೆಚ್ಚು ಆಸೆ ಪಡುವವನು ನಾನಲ್ಲ. ರಾಜಕೀಯಕ್ಕೆ ಎಂಟ್ರಿ ಇಲ್ವೇ ಇಲ್ಲ. ನಾನು ಸಿನಿಮಾ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡೋನು. ಜನ ನನ್ನ ಮಗಳ ನಟನೆ ನೋಡಿ ಕೂಡ ಇಷ್ಟಪಡ್ತಿದ್ದಾರೆ. ಮಗಳನ್ನ ಮೆಚ್ಚಿರೋದು ತಂದೆಯಾಗಿ ನನಗೂ ಕೂಡ ಹೆಮ್ಮೆ ಅನಿಸ್ತಾ ಇದೆ ಅಂತ ಗ್ಯಾರಂಟಿ ನ್ಯೂಸ್ ಜೊತೆ ನಟ ದುನಿಯಾ ವಿಜಯ್ ಹೇಳಿಕೆ ಕೊಟ್ಟಿದ್ದಾರೆ. ಲ್ಯಾಂಡ್ ಲಾರ್ಡ್ ಅನ್ನುವಂಥದ್ದು ಒಂದು ಬ್ರ್ಯಾಂಡ್ ಟೈಟಲ್. ಇದಕ್ಕೆ ಕೇರ್ ಆಫ್ ಅಡ್ರೆಸ್ ಆಗಿರುವಂಥದ್ದು ಸ್ಯಾಂಡಲ್ವುಡ್ ಸಲಗ ವಿಜಯ್ ಅವರು. ಸೊ ವಿಜಯ್ ಅವರು ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು. ಸರ್, ನಿಮ್ಮ ಮಾತಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳ ಮಾತೆ ಈಗ ನೀವು ಪುಷ್ಟಿ ನೀಡ್ತಾ ಇದೆ. ಅಮ್ಮ ಖಂಡಿತವಾಗ್ಲು ಅಂದರೆ ಇವರೆಲ್ಲ ವಿದ್ಯಾವಂತರಲ್ಲಮ್ಮ, ಹಂಗಾಗಿ ಖುಷಿ ಅಲ್ಲಪ್ಪ. ನಾನು ಅದೇ ಹೇಳಿದೆ, ನನಗಿನ್ನ ಹೆಚ್ಚಿಗೆ ಓದ್ಕೊಂಡಿದ್ದೀರಾ, ನಂಗೆ ಮಾತಾಡೋಕ್ಕೆ ಬರಲ್ಲಪ್ಪ ನಿಮ್ಮ ಮುಂದೆ ಅಂತ. ಎಲ್ಲ ದೊಡ್ಡ ದೊಡ್ಡ ಇದನ್ನು ಓದ್ತಾ ಇರೋ ಮಕ್ಕಳು. ಹಂಗಾಗಿ ಈ ಶಕ್ತಿಗಿನ ಬೇರೆ ಶಕ್ತಿ ನನಗೆ ಬೇಕಾಗಿಲ್ಲ. ಸರ್, ಎಜುಕೇಷನ್ ಅನ್ನುವಂಥದ್ದು ಎಷ್ಟು ಪವರ್ಫುಲ್ ಅನ್ನುವಂಥದ್ದು ನಿಮಗೆ ಈಗ ಅರಿವಾಗಿರುವಂಥದ್ದು. ಖಂಡಿತವಾಗ್ಲಮ್ಮ, ನಂಗೆ ಹೇಳ್ತೀರ, ನನಗೆ ಇವಾಗ ಓದ್ಕೊಂಡಿಲ್ಲ ಅಂತ ಅವ್ರ ಮುಂದೆ ಒಂದು ಸಣ್ಣದಾಗಿ ನನಗೆ ಒಂದು ಮಾತು ಹಿಂದೆ ಬರುತ್ತೆ ಯಾವಾಗಲೂ. ಸೊ ಹಂಗಾಗಿ ಓದಿಗೆ ಯಾವತ್ತೂ ದೊಡ್ಡ ಮಹತ್ವ ಇದೆ. ಅದನ್ನು ಮಾಡಬೇಕು ಮಕ್ಕಳು ಅನ್ನೋದು ಆಸೆ ನನಗೆ. ಈಗ ಚಿಕ್ಕವರಿದ್ದಾಗ ಸಿನಿಮಾಗೆ ಹೋಗ್ತೀನಿ, ಸಿನಿಮಾ ನೋಡ್ತೀನಿ ಅಂದರೆ ಅಪ್ಪ ಅಮ್ಮ ಬೈತಿದ್ರು. ಬಟ್ ಈ ಸಿನಿಮಾನ ನೋಡಬೇಕು ಅಂತ ಅಪ್ಪ ಅಮ್ಮನೇ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದೊಂದು ಖುಷಿ ವಿಷಯ. ಎಲ್ಲ ಅಪ್ಪ ಅಮ್ಮದಿರು ಸಿನಿಮಾ ನೋಡಿ ಅಂತ ಮಕ್ಕಳಿಗೆ ಹೇಳ್ತಾ ಇದ್ದಾರಂತೆ, ಅದನ್ನು ಕೇಳ್ಪಟ್ಟೆ. ಹಂಗಾಗಿ ನಾನು ಅದಕ್ಕಿಂತ ಬೇರೆ ಖುಷಿ ನನಗಿಲ್ಲ. ನಾನೊಬ್ಬ ಅವಿದ್ಯಾವಂತ, ಅದರಲ್ಲಿ ಒಂದು ವಿದ್ಯಾವಂತಿಕೆಯ ಕಥೆನ ನಾವು ಹೇಳಿದ್ದೀವಿ ಅಂದಾಗ ನಿರ್ದೇಶಕರ ಮೂಲಕ ಖಂಡಿತವಾಗ್ಲೂ ಅದನ್ನು ನೋಡಲಿ ಮಕ್ಕಳು ಅನ್ನೋ ಆಸೆ. ಸರ್, ನಿಮ್ಮ ಪ್ರಕಾರ ಅವಿದ್ಯಾವಂತ ವಿದ್ಯಾವಂತ ಇದಕ್ಕೆ ವ್ಯತ್ಯಾಸ ಏನು ಅಂತ? ಈಗ ನಾನು ಫೇಲು, ಸೊ ಹಂಗಾಗಿ ನಾನು ಅವಿದ್ಯಾವಂತನೇ ಕರ್ಕೋಬೇಕು. ನಾನು ಇವರೆಲ್ಲ ಪಾಸಾಗಿ ದೊಡ್ಡ ಮಟ್ಟಕ್ಕೆ ಹೋಗಿರೋರು, ಇವರೆಲ್ಲ ವಿದ್ಯಾವಂತರು ಅಂತಲೇ ಕರ್ಕೋಬೇಕು. ನಾವು ತಿಳ್ಕೊತಾ ಇರೋರು ಆಲ್ರೆಡಿ ತಿಳ್ಕೊಂಡಿರೋರು. ಯಾವುದೇ ವಿಷಯ ಆಗಲಿ ತುಂಬ ತಿಳ್ಕೊಂಡು ಮಾತಾಡೋಂಥ ಇವರು. ನಾವಾದರೆ ಮತ್ತೆ ಅದನ್ನು ತೆಗೆದು ಇನ್ನೊಂದು ಸತಿ ಓದ್ತೀವಿ, ಓದಿ ಹೌದಲ್ವಾ, ಕರೆಕ್ಟ್ ಅಲ್ವಾ, ನಾವು ಮಾಡಬೇಕಲ್ವಾ ಅಂತೀವಿ. ಆದರೆ ಇವರು ಅದನ್ನು ಈ ವಯಸ್ಸಲ್ಲಿ ಮಾಡೋಕ್ಕಾಗಲಿಲ್ಲ. ಅದೇ ಅವಿದ್ಯಾವಂತಿಕೆ ಅನ್ನೋದು. ಬಟ್ ನೀವು ಜೀವನದಲ್ಲಿ ಹೇಗೆ ಪಾಸ್ ಆಗಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀರಾ. ಸೊ ನೀವು ವಿದ್ಯಾವಂತರು ಸರ್. ಇಲ್ಲ 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 ಆ ಥರದ್ದೇನಿಲ್ಲ. ಸರ್, ಇದರ ನಡುವೆ ಈ ಲ್ಯಾಂಡ್ ಲಾರ್ಡ್ ಅನ್ನುವಂಥದ್ದು ನೀವು ಬೆಂಗಳೂರಿಗೆ ಬಂದಾಗ ಆ ಒಂದು ಆಸೆ ಇತ್ತ ನಿಮಗೆ, ಒಂದು ಲ್ಯಾಂಡ್ ತಗೋಬೇಕು, ಲ್ಯಾಂಡ್ ಲಾರ್ಡ್ ಆಗಬೇಕು? ಎಲ್ರಿಗೂ ಆಸೆ ಇರ್ತಲ್ಲಮ್ಮ, ಯಾರಿಗಿರೋದಿಲ್ಲ. ನನಗೆ ತುಂಬ ಆಸೆ ಇಲ್ಲಮ್ಮ ಜೀವನದಲ್ಲಿ, ಆ ಥರದ್ದೇನಿಲ್ಲ. ಬದುಕಕ್ಕೆ ಏನು ಬೇಕೋ ಅದಿದ್ದರೆ ಸಾಕು. ಹಂಗೆ ಅಂದ್ಬಿಟ್ಟು ಸ್ವಲ್ಪ ಬೇಕು, ಹಂಗೆ ಅಂದ್ಬಿಟ್ಟು ಸುಳ್ಳು ಹೇಳ್ಬಾರ್ದು ನಾವು ಅಲ್ವಾ. ಹಂಗಾಗಿ ಸ್ವಲ್ಪನೂ ಬೇಕು, ಅದನ್ನೇ ಜೀವನ ಮಾಡ್ಕೋಬಾರ್ದು. ಅದನ್ನು ಮಾಡೋಕ್ಕೆ ಹೋದರೆ ಕಷ್ಟ ಆಗ್ಬಿಡುತ್ತೆ. ದುಡ್ಡಿಂದ ಬಿದ್ದರೆ ದಡ್ಡರಾಗೋಗ್ಬಿಡ್ತೀವಿ, ಗೊತ್ತೇ ಆಗಲ್ಲ. ದಡ್ಡರಾಗ್ತೀವಿ ಅನ್ನೋಂಥದ್ದು ದುನಿಯಾ ವಿಜಯ್ ಸರ್ ಒಂದು ಟ್ಯಾಗ್ ಲೈನ್. ಸರ್, ಜೊತೆಗೆ ಥಿಯೇಟ್ರಲ್ಲಿ ನಿಮ್ಮ ಮಗಳು ಬರುವಂಥ ಸೀನು ನೀವು ನಿಂತ್ಕೊಂಡು ನೋಡ್ತೀರಾ. ನಿಮ್ಮ ಮಗಳು ಸ್ಟೇಟಸ್ ಹಾಕೊಂಡಿದ್ರು, ಹಂಚ್ಕೊಂಡಿದ್ರು, ತುಂಬ ಖುಷಿ ಪಟ್ಟರು ಅವರು. ಹೌದು, ಥ್ಯಾಂಕ್ಸ್ ಅಮ್ಮ. ನನಗೆ ಮಗಳು ಕೂಡ ಇವತ್ತು ಬಂದು ಒಂದು ಒಳ್ಳೆ ಸಬ್ಜೆಕ್ಟಲ್ಲಿ ಆ್ಯಕ್ಟ್ ಮಾಡಿದ್ಲಲ್ಲ ಅನ್ನೋ ಒಂದು ಹೆಮ್ಮೆ ನನಗಿದೆ ಆಸ್ ಎ ಫಾದರ್. ನನಗೆ ಅದಕ್ಕಿಂತ ಬೇರೆ ಬೇಡ. ಎಲ್ಲರೂ ಅವಳನ್ನ ಕೇಳ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಇವ್ರ ಆಶೀರ್ವಾದಕ್ಕಿಂತ ಅವಳಿಗೆ ದೊಡ್ಡ ಆಶೀರ್ವಾದ ಸಿಕ್ಕಿದೆ ನನಗೆ. ಎಲ್ಲೋ ಜೈ ಭೀಮ್ ಅನ್ನೋಂಥದ್ದು ನೀವು ಹೇಳಿದ್ರಿ, ಎಲ್ಲೋ ರಾಜಕೀಯಕ್ಕೆ ಬರೋಕ್ಕೋಸ್ಕರ ಈ ಥರ ಪ್ಲಾನ್ ಮಾಡ್ತಿದ್ದಾರೆ. ಹೇಗೆ? ಇಲ್ಲಮ್ಮ, ನನಗೆ ಖಂಡಿತವಾಗ್ಲೂ ನಿಮಗಿಲ್ಲ ಸರ್, ಬಟ್ ಚರ್ಚೆ ಆಗ್ತಾ ಅವರ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ. ಆ ಥರದ್ದು. ಬಟ್ ನನಗೆ ಅಷ್ಟೊಂದು ಕ್ರಿಯೇಟಿವ್ ಆಗಿರೋಕ್ಕೆ ಬರಲ್ಲ. ನನಗೆ ಬೇಡ, ಸತ್ಯವಾಗ್ಲೂ ಬೇಡ. ನಾನು ಅದನ್ನು ಕೂಗಿ 10 ವರ್ಷ ಆಗಿತ್ತು ಗುಲ್ಬರ್ಗಲ್ಲಿ. ಅದಕ್ಕೆ ಸಾಕ್ಷಿ ನಮ್ಮ ಹುಡುಗ ಇಲ್ಲೇ ಇದ್ದಾನೆ. 10 ವರ್ಷದಿಂದ ನಮ್ಮ ಹನುಮಂತ್ ಎಲ್ಸಂಗಿ ಅಂತೇಳಿ ವಕೀಲರಿದ್ದಾರೆ ಗುಲ್ಬರ್ಗಲ್ಲಿ. ಅವ್ರು ನನಗಿದ್ರ ಅರಿವು ಮೂಡಿಸಿ ಕೂಗಿಸಿದ್ದು 10 ವರ್ಷದ ಮುಂಚೆ. ಅವ್ರು ಸಿಕ್ಕಿದಾಗೆಲ್ಲ ಇದೇ ಮಾತಾಡ್ತಾ ಇದ್ವಿ. ಇವತ್ತೆಲ್ಲರೂ ದನಿ ಆದಾಗ ನಾನು ಅವರೊಟ್ಟಿಗೆ ಸರಿ ನಾನು ಒಂದು ದನಿ ಆಗ್ತೀನಿ. ತಪ್ಪೇನೀಗ? ಅದ್ರಲ್ಲಿ ತಪ್ಪೇನಿದೆ? ಹೌದು, ಅವರಿಗೆ ರಾಜಕೀಯ ಅಂದ್ರೆ ಅಲರ್ಜಿನ? ಇಲ್ಲಮ್ಮ, ನನಗೆ ಬೇಡ, ಸತ್ಯವಾಗ್ಲೂ ಬೇಡ ಅದು ನನಗೆ. ನಾನು ರಾಜಕೀಯದ ಬಗ್ಗೆ ಯಾವತ್ತೂ ಯೋಚನೆ ಮಾಡಿದ್ರೆ ನನಗೆ ಸಿನಿಮಾ ಸಾಕು ನನಗೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ನಟ ವಿಜಯ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.